ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬನ್ನಿ ರುಚಿಯಾದ ಪಾಲಕ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ತುಂಬ ಈಸಿಯಾಗಿ ತುಂಬ ಕಷ್ಟ ಇಲ್ಲದೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಸೊ ಬನ್ನಿ ರುಚಿಯಾದ ಪಾಲಕ್ ಚಿಕನ್ ರೆಸಿಪಿ ತೋರಿಸ್ತೀನಿ. ಸೊ ಇವಾಗ ಒಂದು ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆಗೆ ನಾನು 5 6 ಲವಂಗ, ಸ್ವಲ್ಪ ಕರಿಮೆಣಸು, ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇಲ್ಲಿ ಜಾಸ್ತಿ ಮಸಾಲೆ ರುಬ್ಕೊಂಡು ಹಾಕ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಎಣ್ಣೆಯಲ್ಲಿ ಅದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ. ನಾನು 1 kg ಚಿಕನಿಗೆ ನಾನು 4 ಈರುಳ್ಳಿಯನ್ನು ತುಂಬ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಬ್ರೌನ್ ಕಲರಾಗಿ ಬರಲಿ. ಸೊ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹೀಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಈರುಳ್ಳಿ ಒಂದೊಂದಕ್ಕೆ ಬ್ರೌನ್ ಕಲರ್ ಬಂದಾಗ ಆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಕಲರು ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ 1 kg ಚಿಕನ್ ತೊಗೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಖಾರವಾಗಿ ಇರಲಿ ಅಂತಲೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರು. ಸೊ ನಮ್ಮದು ಸ್ವಲ್ಪ ಖಾರನೇ ಇದೆ. ಇವಾಗ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಮಸಾಲೆ ರುಬ್ಬೋದೇ ಬೇಡ. ಸೊ 4 ಟೊಮೊಟೊಯನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಪೇಸ್ಟು, ಸೊ ಇದು ಇದ್ಬಿಟ್ರೆ ಪಾಲಕ್ ಚಿಕನ್ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ಸೊ ಇವಾಗ ಎಲ್ಲ ಫ್ರೈ ಆಗಿ, ಸೊ ಟೊಮೊಟೊ ಪೇಸ್ಟ್ ಕೂಡ ಪ್ಯೂರಿ ಕೂಡ ಹಾಕಿದ್ದೀನಿ. 4 ಟೊಮೊಟೊ ಹಾಕಿದ್ದೀನಿ. ನೀವು ಸ್ವಲ್ಪ ಹುಳಿ ಕಡಿಮೆ ತಿಂತೀನಿ ಅಂದರೆ ಹುಳಿ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ಪಾಲಕ್ ಸೊಪ್ಪು 1 ಕಟ್ಟು ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪಾತ್ರೆಯಲ್ಲಿ ಬಿಸಿ ಮಾಡೋಕ್ಕೆ ನೀರು ಇಟ್ಟಿದ್ದೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಲ್ಲ ಬಿಟ್ಕೊಂಡಿದೆ. ಇವಾಗ ಕ್ಲೀನಾಗಿ ತೊಳೆದಿರೋ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಪಾಲಕು ಬಿಸಿನೀರಲ್ಲೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ತೆಗಿಬೋದು, ಇಲ್ಲ ಫ್ರೈ ಮಾಡಿಕೊಂಡು ಕೂಡ ಮಿಕ್ಸಿ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಸ್ವಲ್ಪ ನೀರು ಹಾಕದೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ತೀನಿ. ಯಾಕಂದರೆ ಚಿಕನಿಗೆ ಬೇಗ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಜಾಸ್ತಿ ನೀರು ಹಾಕಲ್ಲ, ಬೇಕಿದ್ದರೆ ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತಟ್ಟೆ ಮುಚ್ಚಿ ಬಿಡೋಣ, ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಅದು ನೀರು ಬಿಟ್ಕೊಳುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಡೋಣ. ಇವಾಗ ಇಲ್ಲಿ ನೀರು ಕುದಿ ಬಂದಿದೆ. ಸೊ 1 ಕಟ್ಟು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸೊ ಬಿಸಿ ನೀರಲ್ಲಿ ಹಾಕಿ ತೆಗೆಯೋಣ. ಸೊ ಇಲ್ಲಾಂದರೆ ಹಾಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಹಸಿ ವಾಸನೆ ಇರುತ್ತೆ. ಸೊ ಹಾಗಾಗಿ ಬಿಸಿನೀರಲ್ಲಿ ಒಂದು ಸ್ವಲ್ಪ ಬರೆಸಿ ತೆಗೆದು ಬಿಡೋಣ. ಸೊ ಹೀಗೆ ಬೇಡ ಅಂದ್ರೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೂಡ ಮಿಕ್ಸಿ ಮಾಡ್ಕೋಬೋದು. ನೋಡಿ, ಜಾಸ್ತಿನೂ ಬೇಯಿಸೋದು ಬೇಡ, ಸ್ವಲ್ಪ ವಾಸನೆ ಹೋಗುತ್ತೆ, ಅದು ಸ್ವಲ್ಪ ಆದರೆ ಸಾಕು. ನೋಡಿ, ಪಾಲಕ್ಕು ತುಂಬ ಹೆಲ್ದಿ ಕೂಡ. ಸೊ ಮಿಕ್ಸಿ ಈ ಥರ ನಾವು ಪಾಲಕ್ ಚಿಕನ್ ಮಾಡಿದ್ರೆ ಚಿಕನ್ ಜೊತೆಗೆ ನಮಗೆ ಆರೋಗ್ಯಕರವಾದ ಒಂದು ರೆಸಿಪಿನೂ ಕೂಡ ಆಗುತ್ತೆ. ಸೊ ಬಿಸಿನೀರಿಂದ ತೆಗೆದು ನಾನು ಒಂದು ಬೌಲಿಗೆ ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡೆ. ಸೊ ಸ್ವಲ್ಪ ತಣ್ಣಗಾಗಲಿ ಅದು, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಸ್ವಲ್ಪ ನೀರು ಬಿಟ್ಕೊಂಡಿದೆ, ಇನ್ನು ಹಾಗೆ ಬಿಟ್ಟಿದ್ದೀನಿ. ನೋಡಿದ್ರಲ್ಲ. ಸೊ ಆವಾಗವಾಗ ಕೈ ಆಡಿಸ್ತಾನೆ ಇರೋಣ, ಮತ್ತು ತಳ ಹಿಡಿಬಾರ್ದು ನೋಡಿ, ಹಾಗಾಗಿ ಕೈ ಆಡಿಸ್ತಾ ಇರೋಣ. ಸೊ ಇವಾಗ ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ತಣ್ಣೀರಲ್ಲಿ ನಾನು ಪಾಲಕ್ ಸೊಪ್ಪನ್ನು ಇಟ್ಟಿದ್ದೆ. ಸೊ ಇವಾಗ ಇದೆಲ್ಲ ತಣ್ಣಗಾಗಿದೆ. ಇವಾಗ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಮಾಡಿಕೊಂಡು ನೋಡ್ತೀನಿ ನಾನು ಸ್ವಲ್ಪ ಚಿಕನ್ ಬೆಂದಿದೆನಾ ಅಂತೇಳಿ. ಇನ್ನು ಸ್ವಲ್ಪ ಬೇಯಬೇಕು. 3/4% ನಮಗೆ ಚಿಕನ್ ಬೆಂದಾದಮೇಲೆ ಪಾಲಕ್ ಸೊಪ್ಪು ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕಬೇಕು. ಸೊ ಇವಾಗ ಫೈನಲಾಗಿ ಚಿಕನ್ ಪೀಸ್ ಎಲ್ಲ ಸಾಫ್ಟ್ ಆಗಿದೆ. ಸೊ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಒರಿಜಿನಲ್ ಪಾಲಕ್ ಕಲರು ಬರುತ್ತೆ ಚಿಕನಿಗೆ. ನೋಡಿದ್ರಲ್ಲ, ತುಂಬ ಈಸಿಯಾಗಿ, ತುಂಬ ಮಸಾಲೆ ಮಿಕ್ಸಿ ಮಾಡ್ಕೋಬೇಕು ಅನ್ನೋದೇ ಇಲ್ಲ. ಸೊ ಆರೋಗ್ಯಕರವಾದ ಒಂದು ಚಿಕನ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಪಾಲಕ್ ಸೊಪ್ಪೆಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಮತ್ತೆ ಬಿಡೋಣ.
ಸೊ ಸ್ವಲ್ಪ ಒಂದಕ್ಕೊಂದು ಎಲ್ಲ ಸೇರ್ಕೊಳ್ಳಿ ಮಸಾಲೆ ಎಲ್ಲ ಪಾಲಕ್ ಜೊತೆಗೆ ಅಂತ ಹೇಳಿ ಪಾಲಕ್ ಸೊಪ್ಪು ಹಾಕಿ ಸೊ ಒಂದು 10 ನಿಮಿಷ ಬಿಡೋಣ. ನೋಡಿ, ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಹೀಗೆ ಬಿಡ್ತೀನಿ ಗ್ಯಾಸ್ ಮೇಲೆ. ಸೊ ಇವಾಗ 10 ಮಿನಿಟ್ಸ್ ಆಯಿತು. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಚೆನ್ನಾಗಿ ಕುದಿ ಕೂಡ ಬರ್ತಾಯಿದೆ, ವಾಸನೆಯೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಚಿಕನಿಂದು. ಸೊ ರುಚಿಯಾದ ಪಾಲಕ್ ಚಿಕನ್ ರೆಸಿಪಿ ರೆಡಿಯಾಗಿದೆ. ಸೊ ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಗ್ರೇವಿ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಖಂಡಿತ ನೀವೆಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.